ಹಾಯ್ ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ಬೇಬಿಗೆ ಯಾವ ಆಯಿಲ್ ಮಸಾಜ್ನ ಮಾಡಿದರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಆಯುರ್ವೇದಿಕ್ ಆಯಿಲ್ನ ಯೂಸ್ ಮಾಡ್ತೀನಿ, ಇದನ್ನು ಬಾಡಿಗೆ ಯೂಸ್ ಮಾಡ್ತೀನಿ. ಸೊ ಇದು ಯಾವ ಆಯಿಲು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ತೊಗೋತೀನಿ. ಹಾಗೆ ಇನ್ನೊಂದು ಬಂದು ಕೊಕೊನಟ್ ಆಯಿಲ್, ಇದು ಪ್ಯೂರ್ ಕೊಕೊನಟ್ ಆಯಿಲ್. ಇದು ಬಾಟಲ್ ತುಂಬ ಇತ್ತು, ಇವಾಗ ಆಫ್ ಆಗಿದೆ. ಈ ಕೊಕೊನಟ್ ಆಯಿಲ್ನು ಕೂಡ ಬಿಸಿ ಮಾಡ್ಕೊಂಡು, ಈ ಎರಡನ್ನೂ ಕೂಡ ಆಲ್ಟರ್ನೇಟ್ ಆಗಿ ಅಥವಾ ತಲೆಗೆ ಮತ್ತು ಬಾಡಿಗೆ ಸಪ್ರೇಟಾಗಿ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಬಂದ್ಬಿಟ್ಟು ಕೊಕೊನಟ್ ಆಯಿಲ್ನ ನಾನು ಹೆಡ್ಡಿಗೆ ಕಂಪಲ್ಸರಿ, ಹೆಡ್ಡಿಗೆ ಇದನ್ನೇ ಕೊಕೊನಟ್ ಆಯಿಲ್ನ ಯೂಸ್ ಮಾಡೋದು. ಸಮ್ ಟೈಮ್ ಯಾವಾಗಾದರೂ ಆಯುರ್ವೇದಿಕ್ಕನ್ನು ಸ್ವಲ್ಪ ಯೂಸ್ ಮಾಡ್ತೀನಿ. ದ ಬೆಸ್ಟ್ ಅಂತಂದರೆ ಕೊಕೊನಟ್ ಆಯಿಲು ಬೇಬಿಗೆ ಬೆಸ್ಟ್ ಅಂತ ಹೇಳ್ಬೋದು. ವೆಯ್ಟ್ ಏನಾದರೂ ಕಮ್ಮಿ ಇತ್ತು ಮಗುದು ಅಂತ ಅಂದಾಗ ನಾವು ಆಯುರ್ವೇದಿಕ್ ಇದನ್ನು ಯೂಸ್ ಮಾಡ್ಬೋದು. ಯಾಕೆಂದರೆ ಬೇಬಿ ವೆಯ್ಟ್ ನಮ್ಮದು 2.5 ಅಂದರೆ 2 kg 800 ಗ್ರಾಮ್ ಇದ್ಲು. ಆದರೂ ನನಗೆ ಬೇಬಿ ಬಾಡಿ ಮಸಲ್ಸ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬರು ಸಜೆಸ್ಟ್ ಮಾಡಿದರು, ಆಯುರ್ವೇದಿಕ್ ಆಯಿಲ್ನ ಯೂಸ್ ಮಾಡಿ ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಕೊಕೊನಟ್ ಆಯಿಲ್ ಜೊತೆಗೆ ಅದನ್ನು ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ಬೇಬಿಗೆ ಬಾಡಿ ಮಸಾಜ್ಗೆ ಅಂತ ಹೇಳ್ಬಿಟ್ಟು ಅದೊಂದು ಆಯಿಲ್ನ ತರಿಸ್ಕೊಂಡಿದ್ದೀನಿ. ಸೊ ಅದು ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಕೊಕೊನಟ್ ಆಯಿಲ್ನ ನಾನು ಹೆಡ್ಡಿಗೆ ಹಾಕ್ಬಿಟ್ಟು ಮಸಾಜ್ ಮಾಡಿದೆ. ಇವಾಗ ಯೂಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಾನು ಆಯುರ್ವೇದಿಕ್ ಆಯಿಲು, ಇದನ್ನು ಬಾಡಿಗೆ ಹಾಕ್ತಾ ಇರೋದು. ಅದು ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಆಗಿ ಬರುತ್ತೆ. ಅದನ್ನು ಹಾಗೆ ಡೈರೆಕ್ಟಾಗಿ ಹಚ್ಬೋದು. ನನಗೆ ಬೇಬಿಗೆ ಸ್ವಲ್ಪ ತಣ್ಣಗಿರೋದು ಹಚ್ಚೋಕ್ಕೆ, ಇದು ಅದಕ್ಕೆ ವಾರ್ಮ್ ಆಗಿರೋದು ಹಚ್ಚೋಕ್ಕೆ ಸ್ವಲ್ಪ ಬೆಚ್ಚಗಿರೋದು ಹಚ್ಚಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಅದನ್ನ ಹಾಕ್ಬಿಟ್ಟು ಹಚ್ತಾ ಇದ್ದೀನಿ. ಚೆನ್ನಾಗಿ ತಲೆನ ಆ ಥರ ಮಸಾಜ್ ಮಾಡೋದು, ಕೈ ಬಾಡಿನ ಮಸಾಜ್ ಮಾಡೋದು, ನೀಟಾಗಿ ಕೈಯೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಮಸಾಜ್ ಮಾಡಬೇಕು. ಬೆನ್ನ ಚೆನ್ನಾಗಿ ಉಜ್ಜಬೇಕು. ಈ ಥರ ಎಲ್ಲ ಹಾಕಿ ಅದನ್ನು ಎಣ್ಣೆ ಮಸಾಜ್ನ ಮಾಡಿಬಿಟ್ಟು ಒಂದು 1/2 hour ಬಿಟ್ಟು ಆದಮೇಲೆ ಬಾತ್ ಮಾಡೋದ್ರಿಂದ ಮಸಲ್ಸ್ ಎಲ್ಲ ತುಂಬ ಚೆನ್ನಾಗಾಗ್ತವೆ ಬೇಬಿ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಹಾಗೆ ಸಮ್ ಟೈಮ್ ನಾನು ಹೇಳ್ತೀನಿ ಕೊಕೊನಟ್ ಆಯಿಲ್ನು ಕೂಡ ಬಾಡಿ ಫುಲ್ ಬರೀ ಕೊಕೊನಟ್ ಆಯಿಲ್ನು ಕೂಡ ಯೂಸ್ ಮಾಡ್ತೀನಿ. ಒಂದು ದಿನ ಆಲ್ಟರ್ನೇಟ್, ಒಂದಿನ ಇದನ್ನು ಯೂಸ್ ಮಾಡಿದ್ರೆ ಒಂದಿನ ಇದು, ಅಂದರೆ ಯಾವುದೇ ಕಾರಣಕ್ಕೂ ಎಣ್ಣೆ ಇಲ್ಲದೆ ಮಾತ್ರ ಸ್ನಾನ ಮಾಡಿಸಲ್ಲ. ಬೇಬಿ ಅಟ್ಲೀಸ್ಟ್ ಒಂದು 3 months ಆಗೋವರೆಗೂ ಕೂಡ ಯೂಸ್ ಮಾಡಬೇಕು. ನೋಡಿ, ಇದೇ ನಾವು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರೋದು. ಇದು ಇದರಲ್ಲಿ ಸರಿಯಾಗಿ ಕಾಣಿಸಿಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಫೋಟೋ ಹಾಕಿದ್ದೀನಿ, ಅದನ್ನ ನೋಡಿ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಳಿ. ಹಾಗೆ ಕಾಲು ಕೈ ಬಾಡಿ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ನಾನಿವಾಗ ಡೈಪರ್ ಹಾಕಿದ್ದೀನಿ, ಅಂದರೆ ಇವಾಗ ಸ್ನಾನ ಮಾಡಿಸ್ಬೇಕು, ತೆಗಿಬೇಕಲ್ವ, ಹಾಗಾಗಿ ಇರಲಿ ಹಾಗೆ ಅಂತ ಹೇಳ್ಬಿಟ್ಟು ಮತ್ತೆ ಲಂಗೋಟ್ ಹಾಕೋದು, ಹಂಗೆ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಹಾಕೋಣ ಅಂತ. ಬಟ್ ಆಲ್ಮೋಸ್ಟ್ ಅಲ್ಲಿ ನಾವು ಎಣ್ಣೆ ಮಸಾಜ್ ಮಾಡಬೇಕಾದ್ರೆ ಡೈಪರ್ ಏನು ಹಾಕಲ್ಲ, ಯಾವುದೇ ಬಟ್ಟೆ ಇರಲ್ಲ. ಬೇಬಿ ಪ್ರೈವೇಟ್ ಪಾರ್ಟ್ಸ್ಗೂ ಕೂಡ ತುಂಬ ನೀಟಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡಬೇಕು. ಆಗ ಫೇಸಿಗೆ, ಕಾಲಿಗೆ, ಕೈಗೆ, ಹಾಗೆ ಹೊಟ್ಟೆ ಭಾಗನ ಸ್ವಲ್ಪ ಈ ಥರ ಎದೆ ಭಾಗ, ಹೊಟ್ಟೆ ಭಾಗನ ಈ ಥರ ನೀಟಾಗಿ ಮಸಾಜ್ ಮಾಡಬೇಕು. ಆ ಥರ ಮಸಾಜ್ ಮಾಡಿದಾಗ ಮಕ್ಕಳಿಗೆ ಹಾಯ್ ಅಂತ ಅನಿಸುತ್ತೆ. ಹಾಗೆ ಡೈಜೆಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಗು ಗ್ಯಾಸ್ ಪಾಸ್ ಮಾಡುತ್ತೆ ನೀಟಾಗಿ ಆ ಥರ ಮಸಾಜ್ ಮಾಡೋದ್ರಿಂದ. ಮುಖಕ್ಕೂ ಕೂಡ ಅದೇ ಎಣ್ಣೆನ ಹಚ್ಬಿಟ್ಟು ನಾನು ಮಸಾಜ್ ಮಾಡ್ತೀನಿ. ಈ ಥರ ಮಸಾಜ್ ಮಾಡೋದ್ರಿಂದ ಬೇಬಿ ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ಬೇಬಿ ತುಂಬ ಚೆನ್ನಾಗಾಗುತ್ತೆ. 1 month to 1 monthಗೆ ಎಷ್ಟು ವೆಯ್ಟ್ ಗೇನ್ ಆಗಿದೆ ಅಂದರೆ, ಈಗ ಬೇಬಿ 5 kg ಆಗಿದೆ. ಅಂದರೆ ಅಲ್ಲಿ 800 ಗ್ರಾಮ್ ಅಂದರೆ ಮತ್ತೆ 1 monthಲ್ಲಿ ಇಂಜೆಕ್ಷನ್ ಎಲ್ಲ ಆದಮೇಲೆ ಮತ್ತೆ ಕಮ್ಮಿ ಆಗಿರುತ್ತಲ್ವ. ಸೊ ಅದು ಕಮ್ಮಿ ಆಗಿ ನೆಕ್ಸ್ಟ್ 2 month ಅಂತ ಕವರ್ ಆಗೋಷ್ಟೊಳಗೆ 5 kg ಅಂದರೆ ಒಂದು 2 kg ಅಷ್ಟು ಜಾಸ್ತಿ ಆಗಿದೆ ವೆಯ್ಟು. ಸೊ ಅದೇ ಥರ ನಿಮ್ಮ ಮಗುದು ಕೂಡ ವೆಯ್ಟ್ ಚೆನ್ನಾಗಾಗಬೇಕು ಅಂದರೆ ಈ ಆಯುರ್ವೇದಿಕ್ ಆಯಿಲು ಅಥವಾ ಕೊಕೊನಟ್ ಆಯಿಲ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಗೈಡ್ಲೈನ್ಸ್ನ ತೊಗೊಂಡು ಆ ಥರ ನೀಟಾಗಿ ಯೂಸ್ ಮಾಡಿ. ಹಾಗೆ ಫೇಸಿಗೆ ಈ ಥರ ಅಪ್ಲೈ ಮಾಡ್ತೀನಿ. ಬಟ್ ಕೆಲವರು ಮೂಗನ್ನ ಎತ್ತಬೇಕು ಅಂತ ಹೇಳ್ಬಿಟ್ಟು ಮೂಗು ಹಿಡ್ಕೊಬಿಟ್ಟು ಎತ್ತೋದು ಆ ಥರ ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ಆ ಥರ ಮೂಗನ್ನ ತಿದ್ದೋದು ಅಂತ ಹೇಳ್ಬಿಟ್ಟು ಆ ಥರ ಎತ್ತಕ್ಕೆ ಹೋಗಬೇಡಿ. ಯಾಕಂದರೆ ಅದು ತುಂಬ ಡೇಂಜರಸ್ಸು. ಇವಾಗಂತೂ ಕಾಂಪ್ಲಿಕೇಟ್ ಆಗಿಬಿಟ್ರೆ ತುಂಬ ಕಷ್ಟ. ಬೇಬಿ ಬೋನ್ಸ್ ಬಂದು ತುಂಬ ಸಾಫ್ಟ್ ಇರುತ್ತೆ. ನಾವು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಒತ್ತೋದ್ರಿಂದ ಕಂಪ್ರೆಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದರಿಂದ ಮೂಗು ಬ್ಲಾಕ್ ಆಗುತ್ತೆ ಅಥವಾ ಬೇರೆ ಏನೋ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು. ಸೊ ಹಾಗಾಗಿ ಮೂಗನ್ನ ಎತ್ತೋದು, ಎಣ್ಣೆ ಮಸಾಜ್ ಮಾಡಬೇಕಾದ್ರೆ ಅದನ್ನ ಎತ್ತುತ್ತಾರಲ್ವ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಕಂಪ್ಲೀಟಾಗಿ ಈ ಥರ ಎಣ್ಣೆ ಮಸಾಜ್ ಮಾಡಾದಮೇಲೆ 20 minutes ಬಿಟ್ಟು ಆಮೇಲೆ ಬೇಬಿಗೆ ಬಾತ್ನ ಮಾಡಿಸ್ಬೇಕಾಗುತ್ತೆ. ಆವಾಗ ಬಾಡಿಗೆಲ್ಲ ಎಣ್ಣೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫೋಟೋ ಹಾಕಿದ್ದೀನಿ ನೋಡಿ, ಇದೇ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದರ ಹೆಸರು ಬಲಶ್ವಾದಿಗಂಧ ತೈಲಂ ಅಂತ. ಥ್ಯಾಂಕ್ ಯು.